ಸುಸು ಸುಸು ಸ್ವಲ್ಪ ಚಾ ತಂಬರ ಸುಸು. ಬಂದೆ ಬಂದೆ ಅತಿ ಅತಿ ಬಂದೆ ಬಂದೆ ಹೇಳ್ರಿ ಅತ್ತೀರ. ಯವ್ವ ಹಾಡಿದ ಸಾಕು, ಹೋಗಿ ಚಾ ತೊಗೊಂಬರು. ಚಾ ರೀ, ಚಾ ಕಾಲಿಗೈತ್ರಿ ಎತ್ತೀರ, ಮತ್ತೇನು ಚಾ ಕಾಸ್ರಿ, ಬರ್ರಿ ನಾಷ್ಟ ಮಾಡ್ರಿ. ಸುಸು ನೀನು ನೀನು ನಾನು ನಾನು ಚದಕಾತೇನಲ್ರಿ. ಅಯ್ಯೋ ನನ್ನ ಕರ್ಮವೇ, ಅದು ಸುಸು ಅತ್ತೀರೋ. ಸತಿ ಹೇಳಿ ನಾನು ಸುಸು ಅಲ್ಲ, ನಾನು ಮತ್ತೇನಾದ್ರೂ ಬಂದನವ ನಿಶಾ. ಮತ್ತೆ ನೀ 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 ಯಾರು ಅತ್ತೀರ? ಗಾಬರಿ ಆಗ್ಬೇಡ್ರಿ, ನಾನು ನಾನು ಸುಷ್ಮಾ. ಆಯ್ತು ಬಿಡವ್ವ, ಹೋಗಿ ಸುಷ್ಮಾ, ಒಂದು ಸ್ವಲ್ಪ ಹೋಗಿ ನಾಷ್ಟ ಮಾಡ್ಕೊಂಬರವ್ವ. ಯಾಕೆ ತಲೆ ದಿಮ್ ದಿಮ್ ಅನ್ನತಿ, ಸ್ವಲ್ಪ ಉಪ್ಪಿಟ್ಟು ಮಾಡಿ ಏನು ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಮಲ್ಕೊತೀನಿ ಹೋಗವ್ವ. ಅತ್ತಿಯರು ನಾವು ಉಪ್ಪಿಟ್ಟು ಮಾಡಿರಿ ಇವತ್ತು. ಇನ್ನೇನು ಮಾಡಿವ? ನಾನು ನಾನು ಅಯ್ಯೋ ಕರ್ಮವೇ, ಹಿಂಗೆ ಕೇಳೋದು ಮಾತಾಡಕತ್ತಿ, ಏನಾಯ್ತು? ಅದು ರೀ, ನಾನು ಪುಂಡಿ ಪಲ್ಯ ರೊಟ್ಟಿ ಮಾಡೀನಿ. ಊಟನ ಮಾಡ್ಬಿಟ್ಟು ಬರ್ರಿ, ಮತ್ತೆ ನಾಷ್ಟ ಮಾಡಲಿ. ಸರಿ ಬಿಡುವ, ಆಯ್ತು ಮಾಡ್ತೀನಿ ನಾಷ್ಟನ. ಎಲ್ಲದರ ನಿನ್ನ ಭಾವ ಆಮೇಲೆ ನಿಮ್ಮ ಅಕ್ಕ ಎಲ್ಲದಾರ? ಇಲ್ಲಿ ಬನ್ನಿ ಬೇವ. ಮಾವರ ಬರ್ರಿ ನಾಷ್ಟ ಮಾಡ್ಬರ್ರಿ. ಅಕ್ಕ ನೀನು ಬಾ, ರೊಟ್ಟಿ ಪಲ್ಯ ಹಚ್ಕೊಡ್ತೀನಿ ತಿನ್ವಂತಿ. ಹ್ಞೂನ್ವಾ ಆಯ್ತು, ತಟ್ಟೆ ಹಚ್ಚಿ ನಡಿ ಬರ್ತೀನಿ. ನಾನು ಬರಲ ಸುಷ್ಮಾ? ಅಕ್ಕ ನಾನೇ ಹಾಕ್ಕೊಂಡ್ಬರ್ತೀನಿ, ಸರಿನಾ? ನನ್ನ ಮುದ್ದು ತಂಗಿನೇನು. ಸರಿ ಅತ್ತಿಯರ, ಹೆಂಗೆ ಮಾಡೋದ್ರಿ? ಅಕ್ಕಿ ಹೋಗೋದಿಲ್ಲ ಅನ್ನಕತ್ತಾಳಲ್ಲ, ಹೆಂಗೆ ಮಾಡೋದು? ಮತ್ತೆ ರಾತ್ರಿ ಇವ್ರಿಗೆ ಕಾಟಾಳಂತ್ರಿಪ್ಪ. ಹೌದಾ ಮಗನ? ಅಯ್ಯೋ ದೇವ್ರೆ, ಈಗ ಹೆಂಗಪ್ಪ ಮಾಡೋದು? ಅಕ್ಕಿ ನೋಡಿದ್ರೆ ಮದ್ವೆನ ಮಾಡೋಕೋ ಅನ್ನಕತ್ತಾಳಲ್ಲಪ್ಪ. ಹೋಗ್ಬಿಟ್ಟು ಭಟ್ರ ಕಡೆ ಕೇಳಿಸ್ಕೊಂಡ್ರೆ ಬಲ್ಲೇನ? ಯವ್ವ ಅದು ನಿಶಾ. ಅತ್ತಿಯರ ನಾ ಬನ್ನಿರೀಪ. ಅಯ್ಯೋ ಹುಚ್ಚು ಮುಳಿ ಸೊಸಿ, ಬಂದ್ರೆ ನಾ ಏನು ಮಾಡಲಿ? ಅದು ಏನು ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟಿದಿ? ಅಯ್ಯರಿ ಅತ್ತಿಯರ, ನಿನ್ನ ಮಗ ಕರೀಲಿಲ್ಲ ಅಂದ್ರೆ ನಾನು ನಿಶಾ ಅಂತಂದ್ರಲ್ಲ, ಅದಕ್ಕೆ ನಾನು ಪುಟು ಪುಟು ಅಂತ ಹೆಜ್ಜೆ ಇಟ್ಕೊಂಡು ಓಡ್ಕೊಂಡು ಬಂದಿವ್ರಿ. ಅಯ್ಯೋ ದೇವ್ರೇ, ಕರುಮಪ್ಪ. ನೋಡು ನಿಶಾ, ಹೋಗವ, ನಿನ್ನ ಕೈಯಲ್ಲಿ ಮುಗಿಲೇನ, ನಿನ್ನ ಜಾಗಕ್ಕೆ ನೀ ಹೋಗುವ. ಅತ್ತಿಯರೋ ನನ್ಗೆ ನನ್ನ ಜಾಗಕ್ಕೆ ಹೋಗು ಅಂತಂದ್ರೆ ಮತ್ತಿದು ಯಾರ ಜಾಗ? ಇದು ನನ್ನ ಮನೆ ರೀ ಅತ್ತಿಯರ. ಶಂಕರು ನಮ್ಮ ಯಜಮಾನ್ರಲ್ಲನ್ರಿ. ಏನ್ರಿ ಅತ್ತಿಯರ, ಅದು ಬಿಡು ಹೋಲಿ. ಈಗ ನಾನು ಮದುವೆಗೆ ಈ ಡ್ರೆಸ್ ಹಾಕೊಂಡ್ರೆ ಹೆಂಗಿರ್ತೀನಿ? ಈ ಮದುವೆಯಾಗ ಇದೇ ಥರ ಸೀರೆ ಉಟ್ಕೊತಾರಲ್ರಿ ಇವಾಗ, ಇದೊಂದು ಹೊಸ ಟ್ರೆಂಡ್ ರೀ ಅತ್ತಿಯರ. ಹೆಂಗೆ ಕಾಣಿಸುತ್ತೆ ರೀ ನನಗಿದು ಡ್ರೆಸ್? ಅದು ಅದು ಅತ್ತಿಯರ ಹೆದರ್ಕೋಬೇಡ್ರಿಪ್ಪ. ಹೆಂಗೈತ್ರಿ ಡ್ರೆಸ್ಸು? ಚಲೋ ಇಲ್ಲನ್ರಿ? ಬೇರೆ ಹಾಕೊಂಡ್ಬರ್ಲಿ ರೀ, ನನಗೆ ಒಪ್ಪತ್ತಾನೆ ಇಲ್ರಿ ಇದು. ಅದು ನಿಶಾ ನನ್ನ ತಂಗಿಯಲ್ಲಲ್ವ ನೀನು? ನೀನು ನೀನು ಅಕ್ಕ, ನೀನೇ ನನ್ನ ಮುದ್ದು ಅಕ್ಕ, ನಾನೇ ನಿಂಗೆ ಪ್ರೀತಿ ತಂಗಿ, ಸರಿನಾ ಅಕ್ಕ? ಹೇಳಕ್ಕ, ಈ ಮದುವೆಗೆ ಇದು ಚಲೋ ಅನ್ಸುತ್ತಾನೆ? ಅದು ನಿಶಾ, ಓ ಇದು ಚಲೋ ಅನಿಸ್ವಲ್ತಾನೆ ನಂಗೆ ಡ್ರೆಸ್. ನನಗೆ ಚಂದ ಅನಿಸ್ವಲ್ತವ ಏನ? ಇರ್ಲಿ ಅಕ್ಕ, ಒಂದೇ ನಿಮಿಷ, ಟಕ್ ಅಂತ ಹೋಗಿ ಟಕ್ ಅಂತ ಬರ್ತೀನಿ. ಅಯ್ಯೋ ದೇವ್ರಿ, ಲೋ ಶಂಕರ, ಈ ಆತ್ಮದಿಂದ ಹೆಂಗೋ ಬಿಡುಗಡೆ? ಅತ್ತೀರ ರೀ ಅತ್ತೀರ, ಇದು ಹೆಂಗೈತ್ರಿ ಡ್ರೆಸ್ಸು? ಭಾರಿ ಮಸ್ತ್ ಐತಲ್ರಿ? ಜುಮ್ ಚಕ್ ಜುಮ್ ಜುಮ್ ಚಕ ಜುಮ್. ನಿಶಾ ಅವರೇ, ಶಂಕರ್ ನೀನು ನಿಶಾ ಅವರೇ ಅಂತ ಕರಿತೀಯಾ? ನಿಶಾ ಅಂತ ಕರೀರಿ. ಸರಿ, ನಿನ್ನ ಮದುವೆಗೆ ಈ ಡ್ರೆಸ್ ಹೆಂಗೆ ಕಾಣಿಸುತ್ತೆ ಹೇಳಿ ಮತ್ತೆ? ಅದು ಈ ಡ್ರೆಸ್ಸು ನನಗೆ ಸರಿ ಕಾಣ್ಬಲ್ತಲ್ರಿ. ಬೇರೆ ಹಾಕೋಬರ್ತಿದ್ದಾಳ್ರಿ, ಸೀರೆ ಉಟ್ಕೊಂಡ್ಬರ್ತೀನಿ. ಅಯ್ಯೋ ರೀ, ಈಗ ಹೆಂಗ್ರಿ ಮಾಡೋದು? ಇದು ಹೆಂಗೈತ್ರಿ ಸೀರೆ? ಅತ್ತಿಯರ ಇಷ್ಟ ಆಯ್ತನ್ರಿ? ಶಂಕರ್, ನಾನು ತಾಳಿ ಕಟ್ಟಿಸ್ಕೊಂಡ್ಬಂದ್ರೆ ಇದೇ ಸೀರೆ ಉಟ್ಕೊಂತೀನಿ, ಚಂದ ಐತೇನ್ರಿ? ಅದು ಓ ಇದು ಚಲೋ ಅನ್ಸ್ಕೊಳ್ತಾನ. ಅದು ಬಿಡ್ರಿ ಹೋಲಿ. ಅತ್ತಿಯರ ಏನುವಾ ಅದು? ಅತ್ತಿಯರ ಈ ಸೀರೆಗೆ ಮ್ಯಾಚಿಂಗ್ ತಾಳಿ ಗಿಳಿ ಎಲ್ಲ ತೊಗೋಬೇಕಲ್ರಿ? ತಾಳಿ, ಕಾಲುಂಗ್ರ, ಒಂದು ಜೊತೆ ಬಳಿ ಕೊಡಿಸ್ತೀರೇನು? ಮತ್ತೆ ಬಂಗಾರದ್ದು ಮತ್ತೆ ಏನು ಕೊಡಿಸ್ತೀರಿ ನನಗೆ? ಅಯ್ಯೋ ದೇವ್ರೇ, ಇರ್ರಿ ಅತ್ತಿಯರ, ಇರ್ರಿ ಒಂದು ಸೆಕೆಂಡ್ ಇರ್ರಿಪ್ಪ. ನಾನು ಡ್ರೆಸ್ ತೊಗೊಂಬರ್ತೀನಿ, ಬೇಡ ಸೀರೆ ತೊಗೊಂಬರ್ತೀನಿ. ಆ ಮ್ಯಾಚಿಂಗದ್ದು ಅಲ್ಲಿ ನಾವು ಕಲೆಕ್ಷನ್ ಮಾಡ್ಕೊಳೋಣ ರೀ. ಸೀರೆ ತಕ್ಕಂಗನ ನನಗೆ ತಾಳಿ ಬೇಕ್ರಿ, ತಾಳಿ ಚೆನ್ನಾಗಿ ಮಾಡಿಸ್ಬಿಡ್ರಿ ಅತ್ತಿಯರ. ಆಮೇಲೆ ಎರಡು ಕಿವಿ ಅನ್ನೋದು ಚಲೋ ಇರ್ಬೇಕು ನೋಡ್ರಿ, ಅಂಥದ್ದು ಮಾಡಿಸ್ಕೊಂತ್ರಿ. ಇರ್ರಿ ಒಂದು ನಿಮಿಷ ರೀ, ಹಿಂಗೆ ಬರ್ತೀನಿ ರೀ. ಯವ್ವ ಬೇ, ಈ ದೆವ್ವ ನಾನು ಬಿಡಲ್ಲ ಅನ್ಸುತ್ತೆ ಬೇವ.
ಹೆಂಗ್ ಮಾಡೋದು ಬೇ? ನಡಿ ಬೇವ, ಇಲ್ಲಿಂದ ಹೋಗರ ನಡಿಯಲ್ಲಿ ಗುಡಿಯಾಗಾರ ಹೋಗಿ ಕುತ್ಕೊಳ್ಳೋಣ. ಹಾ, ಗುಡಿಯಾಗ ಮಗನ? ಎಂತ ಕರಂ ಬಂತಪ್ಪ ನಮಗ. ಮೈ ಡಿಯರ್ ಶಂಕರ್, ನೋಡ್ರಿ ಹೆಂಗೈತಿದೆ ಡ್ರೆಸ್. ಮದ್ವೆಗಂತ ಹೊಸ್ತಾಗ್ ನೋಡಿದ್ರಿ ಗೊತ್ತಾ? ನೋಡಿ ನೋಡಿ ರಿಷಾ ಅವ್ರೆ, ನೀವಿಷ್ಟು ಕಾಡಕ್ ಹೋಗ್ಬೇಡಿ. ನನ್ಗೆ ಹೇಳ್ತೇನಂತಾನೆ, ನನಗೆ ಮದುವೆ ಆಗೋದಿಲ್ಲ ನಿನ್ನ ಅಂತ. ಮತ್ತೆ ಅದೇ ಮಾತಾಡಕ್ ಹೋಗ್ಬೇಡಿ. ಹೋಗಿ ನಿಮ್ಮ ಜಗಕ್ಕೆ ನೀವು ಹೋಗಿ. ಓ ಶಂಕರ್, ಕಾಮಿಡಿ ಮಾಡಕ್ಕೂ ಇದೇ ಟೈಮಾ ನಿಮಗೆ? ಇರಿ ಒಂದು ಸೆಕೆಂಡ್. ಹೀಗೇಗಿದೆ ಸೀರೆ? ನಮ್ಮ ಉತ್ತರ ಕರ್ನಾಟಕಕ್ಕೆ ತಕ್ಕಂಗೆ ಈ ಸೀರೆ ನೋಡ್ರಿ ಹೆಂಗೈತ್ರಿ ಅತ್ತಿಯರ ಸೀರೆ. ನೋಡ್ರಿ ಮಿಂಚಿಂಗ್. ನಿಶಾ, ಹೇಳಿದ್ದನ್ನ ಅರ್ಥ ಮಾಡ್ಕೋ. ಹೇಳ್ತೇನಂತಾನೆ, ನೀನು ಒಂದು ಆತ್ಮ, ನಾನು ಮನುಷ್ಯ. ನಿನ್ನ ಜೋಡಿ ಚೆನ್ನಾಗಿರಲ್ಲ. ಎಷ್ಟತಿ ಹೇಳಿ ನಾನು? ಹೋಗು, ನಿನ್ನ ಜಾಗಕ್ಕೆ ನೀ ಹೋಗ್ತಾ ಇರು. ಶಂಕರ್, ಯಾಕೆ ಶಂಕರ್ ನನ್ನ ಮನಸ್ಸು ನೋವು ಮಾಡಬೇಡಿ ಶಂಕರ್. ಇದೇ ಇರಲ್ವಾ ಮದುವೆಗೆ ಸೀರೆ? ನೋಡುವ ನಿಶಾ, ನೀನು ನಿನ್ನ ಲೋಕಕ್ಕೆ ಹೋಗ್ಬಿಡವಾ. ನನ್ನ ಮಗ ನನ್ನ ಸೊಸೆ ಚಲೋ ಇರ್ಬೇಕವ. ಯಾಕೆ ಹಿಂಗೆ ಕಾಡಕತ್ತಿ? ಇನ್ನೊಬ್ಬರ ಜೀವನದಾಗ ಹಿಂಗೆ ಕಾಡಿದ್ರೆ ಅವ್ರಿಗೂ ನೆಮ್ಮದಿ ಇಲ್ಲ, ನಿನಗೂ ನೆಮ್ಮದಿ ಇಲ್ಲ. ಅವ್ರಿಬ್ಬರ ಜೀವನದಾಗ ಹಿಂಗೆ ಆಟ ಆಡಿದ್ರೆ ನಿನಗೆ ಏನು ಸಿಗುತ್ತವಾ? ನನಗನ್ರಿ ಅತ್ತಿಯರೋ, ನನ್ನ ಶಂಕರ್ ಸಿಗ್ತಾನ್ರಿ. ನೋಡು ನಿಶಾ, ಯಾಕೆ ಹಿಂಗೆ ಕಾಡಕತ್ತಿದಿ? ನೀ ಇದೇ ಥರ ಆಡ್ತಾ ಇದ್ರೆ ಬೇರೆ ಏನಾದರೂ ಮಾಡ್ಬೇಕಾಗುತ್ತೆ ವ್ಯವಸ್ಥೆ ನಾವು. ಅಕ್ಕ, ನನಗೆ ಶಿಟ್ ಬರ್ಸಕ್ಕೆ ಹೋಗ್ಬೇಡ್ರಿ ಇವಾಗ. ಆಮೇಲೆ ಕಣ್ಣೀರು ಬಂದ್ಬಿಡ್ತಾವೆ, ಆಮೇಲೆ ಹತ್ತಿ ಬಿಡ್ತೀನಿ, ನನ್ನ ಮೇಕಪ್ ಎಲ್ಲ ಹೋಗುತ್ತೆ. ಗೊತ್ತನ್ರಿ? ಸುಮ್ಮನಿರ್ರಿಪ್ಪ. ನಾನೆಲ್ಲ ಇವಾಗ ಮದುವೆಗೆ ರೆಡಿ ಆಗ್ಬೇಕಂದ್ಬಿಟ್ಟು ಎಲ್ಲ ಸೀರೆಗಳನ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಬೇರೆ ಈ ಥರ ಆಡ್ತಾ ಇದ್ರ. ಅತ್ತಿಯರ, ಬೇಗ ಭಟ್ರ ಕಡೆ ಹೋಗ್ಬಿಟ್ಟು ನಮ್ಮಿಬ್ಬರ ಮದುವೆ ಯಾವಾಗ, ಎಷ್ಟು ಗಂಟೆಗೆ, ಯಾವ ಸಮಯ, ಯಾವ ದಿನ, ಯಾವ ತಿಥಿ, ಯಾವ ನಕ್ಷತ್ರ ಎಲ್ಲ ತಿಳ್ಕೊಂಬರ್ಬೇಕಾರೆ ಅತ್ತಿಯರ. ಈಗ ನಾನು ಹೋಗ್ಲ್ಯಾ ರೀ? ಅಪ್ಪ ದೇವರೇ, ಈ ಸಮಸ್ಯೆಯಿಂದ ಹೆಂಗಪ್ಪ ಮುಕ್ತಿ ಪಡೆಯೋದು? ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಬಾರಿ ಸಂತೆಗೆ ಹೋಗೋಣ ಬಾ. ಪಾರಕ್ಕ, ಬೇಗ ಬಾರಯ್ಯವ. ನೀನು ಹಗುರ್ಕ ಹೆಜ್ಜೆ ಮೇಲೆ ಹೆಜ್ಜೆ ಟ್ಯಾವ್ 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 ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ಬರಾಕತ್ತಿಯಲ್ಲ ಯವ್ವ. ಅಲ್ಲಿ ಸಂತೆ ನಮಗೆ ಹೋಗಿರ್ಬೇಕನ? ಅಯ್ಯೋ, ಬರ್ತೇನೆ ನಡಿಲೇಪ. ಅದು ಯಾಕೆ ಹಂಗೆ ಆಡಕತ್ತಿದಿ? ಹೌದು, ಮಾರ್ಕೆಟ್ ಹೋಗ್ತೀನಿ, ಸಂತೆ ಮಾಡ್ಕೊಂಡು ಬರ್ತೀನಿ ಅಂತೀನಿ. ಎಲ್ಲಿದ್ ಕೈ ಚೀಲನೇ ಇಲ್ಲಲ್ಲ. ಕೈ ಚೀಲ ಯಾಕೆ ಬೇಕಾ ಪರಕ್ಕ? ಯಾಕೆ ಹಂಗೆ ಕಲ್ಕಿರ್ತಿ? ಅಲ್ಲೇ ಸಂತೆಗೆ ಹೋಗಿ ಅಲ್ಲೇ ಕೈ ಚೀಲನ ಖರೀದಿ ಮಾಡೋಣ ಅಂತ. ನಡಿ ಸಾಕು, ಹೋಗೋಣ. ಅದು ನೋಡಲ್ಲಿ ಹೆಂಗೆ ಕುಂತ ಶಾಂತಕ್ಕ. ಯಾಕ ಬೇಜಾರಾಗಿ ಕುಂತಾಳ ಏನ? ಹೋಗಿ ಕೇಳಿ ನಡಿ. ಶಾಂತಕ, ಏನೇವ ಶಾಂತಕ ಕಿವಿನ ಕೇವಲ್ತ ಏನ? ಏನ ಕಿವಿ ದಮ್ಮಂದ್ವನ ಮತ್ತ? ಶಾಂತಕ, ಶಾಂತಕ, ಏನಾಗತ್ತಿ ನಿನಗೆ? ಓನ ಮಾಡ್ಲಲ್ಲ. ಏನು ಓನ್ಲೇ ಬಿಡ್ಲೇಪ್ಪ ಗಿರ್ಜಿ. ಬಾ ಕುತ್ಕೋ ಬಾ. ಶಾಂತಕ, ನಾನು ಇಲ್ಲೇ ನಿಂತೇನೆ. ವಾ ಪರಕ, ಬಾ ಕುತ್ಕೋ ಬಾ. ಮತ್ತೇನಮ್ಮ ಪರಕ ಗಿರ್ಜಕ್ಕ ಸಮಾಚಾರ? ಏನೈತೆ ಇವ ಶಾಂತಕ? ಅದಾಳಲ್ಲ ಈಕಿ ದಿಗಿಲ್ ಬಾಡ ಗಿರ್ಜಿ. ನಡಿ ಹೋಗೋಣ, ಸಂತೆಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕೈ ಚೀಲ ತರಲಾರ್ದ ಸಂತೆ ಬಾಡಕಿಕ್ಕಿ ಕರ್ಕೊಂಡ್ರ ಸಂತಿಗೆ. ಹೌದಾ? ಸಂತೆ ಬಿಟ್ಟಿರಿ? ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂಡೋಣ ಬಾ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂಡೋಣ ಬಾ. ಗಿಜಕರ ಹೋಗೋಣನ್ರಿ ಸಂತಿಗೆ? ಇವಳನ್ನ ಯಪ್ಪ, ನಾವಲ್ಲಿ ಮರಯ್ಯ, ಇವಳಿಗೆ ಮೊದ್ಲು ದೇವ ಹೊಕ್ಕೊಂಡೈತಿ. ಇನ್ನ ಸಂತಿಗೆ ಹೋದ್ರ ಅಪ್ಪಚ್ಚಿನ ಮಾಡ್ಬಿಡ್ತಾಳ. ಏ ಗಿರ್ಜಿ, ಹೋಗು, ಕರಿಯಾಕತ್ತಾಳ. ಹೋಗ್ಬಿಟ್ಟು ಬಾ ಸಂತಿಗೆ, ನಾನು ಇಲ್ಲೇ ಇರ್ತೀನಿ. ಹೋಗ್ಬಾ. ಹೋಗ್ತೀರನ್ಲೇ ನಮ್ಮ ಸುಷ್ಮಾನ್ ಜೊತೆ? ಸುಸು, ನೀನು ಹೋಗ್ಬಿಡ್ವಾ ಅವ್ರ ಜೊತೆ ಸಂತಿಗೆ. ಹಸಿಮೆಣಸಿಕಾಯಿ, ಟೊಮ್ಯಾಟೊ, ಬದ್ನಿಕಾಯಿ ಎಲ್ಲ ತಂಬಂದ್ಬಿಡು. ಓಕೆನಾ? ನಾನು ರೆಡಿ ರೀ ಎತ್ತೀರ. ಗಿಜಕ್ರ ಬರ್ರಿ ಹೋಗೋಣ. ಈ ದೇವ್ರ ಜೊತೆ ಹೋಗ್ಬೇಕೇನ? ಲೇ ಗಿರ್ಜಿ, ನಡಿ ಮನೆಗಾರ ಹೋಗೋಣ. ಯಾಕ್ರಿ? ಯಾಕೆ ಇದ್ರಾಕತ್ರಿ? ಅದು ಸುಸು, ಮಾತು ಸಾಕು. ಹೋಗಿ ಒಂದು ಸ್ವಲ್ಪ ಚಾ ತಮ್ಮೂರಾಗ ಅವ್ರಿಗೆ. ಚಾನಾ? ಅಯ್ಯೋ ನನ್ನ ಕರ್ಮವೇ, ಇವರೊಬ್ರು ಯಾಕಪ್ಪ ಈಗ ಬಂದ್ರು?
ಈ ಮಟ ಮಟ ಮಧ್ಯಾಹ್ನದಾಗ ಬಿಸಿಲಾಗ ಹೆಂಗ್ರಿ ಚಾ ಕಾಸ್ಬೇಕ್ರಿ ಅತ್ತಿಯರ ನನಗಾಗಲ್ರಿಪ್ಪ ಈ ಬಿಸಿಲಾಗ ಚಾ ಕಾಸಕ. ಲೇ ಗಿರ್ಜಿ ಈಕಿ ಈಕಿ ನಿಜವಾಗಿ ಸುಷ್ಮಾನ ಕಣ್ಲೇ. ನೋಡು ದೇವ್ರ ಗತಿ ಆಡ್ತಾನೆ ಇಲ್ಲ ಅಂತಂದ್ರೆ ನಮ್ಗೆ ಚೆನ್ನಾಗಿ ಬಾರಿಸ್ಬಿಟ್ಟು ಕಳ್ಸೋಳು. ಈಕಿ ಒರಿಜಿನಲ್ ಸುಷ್ಮಾನೆ ನೋಡ್ಲೆ. ನನಗೂ ಹಂಗೆ ಅನ್ಸಾಗುತ್ತೆ ಬರಕ್ಕ. ಆದರೂ ಇನ್ನೊಂದ್ಸತಿ ಟೆಸ್ಟ್ ಮಾಡ್ಬಿಡ್ಲೇನ? ಏನವ ಟೆಸ್ಟ್ ಮಾಡ್ತೀರ ಆಕಿಗೆ? ಏನದು ನಂಗೆ ಟೆಸ್ಟ್ ಮಾಡೋದು? ಅಯ್ಯೋ ಅವ್ರದ್ದೆಲ್ಲ ಬಿಡು ಸುಷ್ಮಾ, ಹೋಗ್ ಒಂದು ಸ್ವಲ್ಪ ಅಡ್ಡಾಕ್ತೇನೆ ನೀನು. ಹೋಗ್ ಬಿಸ್ಲಾಗ ಈಗ ಕೆಲಸ ಎಲ್ಲ ಮಾಡಿದಿ, ಹೋಗುವ ಸ್ವಲ್ಪ ಮಲ್ಕೋ. ನೋಡ್ರಿ ಎತ್ತೀರ ನಮ್ಮ ಮುದ್ದತ್ತಿ ನೋಡ್ರಿ, ಯಾರಿಗಿಂತ ತತ್ತಿ ಸಿಗ್ಬಾರ್ದು ಗೊತ್ತಲ್ರಿ. ನೋಡಿ ಈಗ ಹೋಗಿ ಎಲ್ಲ ಅಡುಗೆ ಮಾಡಿಯಲ್ಲ, ಅದಕ್ಕೆ ಬಿಸ್ಲಾಗ ಶುಚಿ ಆಗುತ್ತಾ, ಹೋಗಿ ಮಲ್ಕೋ ಕ್ಲಾಸ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುದ್ದತ್ತಿ ನೀನು ಗಿರ್ಜಕ್ಕಂಟಿ ಪಾರಕಂಟಿ ಟಾಟಾ, ನಾ ಮಲ್ಗಕೊಂಟೆ. ಅಯ್ಯ ಶಾಂತಕ್ಕ ಹೋಗಿ ಬಿಟ್ಲಲ್ಲ, ಇನ್ನೇನು ಮಲ್ಕಾಗಿತ್ತವ? ಊಟ ಗೀಟ ಮಾಡ್ತೀರಲ್ಲೇ? ಬರ್ರಿ ಮತ್ತೆ ಊಟ ಮಾಡೋದ್ರಿ. ಊಟನ ಶಾಂತಕ್ಕ? ಅಡಿಗೆ ಏನು ಮಾಡ್ರಿ ಶಾಂತಕ್ಕ? ಹ್ಞೂನ್ಲಿ ಮಾಡೋಣ. ಎಗ್ ಬಿರಿಯಾನಿ, ಎಗ್ ಕಬಾಬ್, ಚಿಕನ್ ಕಬಾಬ್, ಮಸಾಲ, ಮಟರ್ ಮಸಾಲ, ಚಿಕನ್ ಮಸಾಲ, ಇದೆಲ್ಲ ಮಾಡೋಣ ನೋಡು. ಹೆಂಗಂತಿ? ಅದು ನಡಿ ಮತ್ತೆ ಶಾಂತಕ್ಕ ತಿನ್ನೋಣ. ತಿಂತೀರಿ ಹಂಗಂದ್ರೆ ನಮ್ಮ ಸುಷ್ಮಾ ಕರ್ತೀನಿ ತಡಿ. ಅಯ್ಯೋ ಬಿಡು ಶಾಂತಕ್ಕ, ಈ ಮುಂದೆ ಗತಿ ಏನ ಶಾಂತಕ್ಕ? ಏನು ಮಾಡತ್ತೀನಿ ಗತಿ ಅದನ್ನೇ ಯೋಚನೆ ಮಾಡಕತ್ತೇನ್ಲಿ. ಇವಾಗ ಭಟ್ರು ಬರ್ತಾರ ಅಂತಾರ, ಅವ್ರ ಕಡೆ ಏನಾರ ಕೇಳ್ಬೇಕಾಗಿತ್ತಪ್ಪ ದೇವ್ರೆ, ಏನು ಮಾಡತ್ ಲಾಸ್ಟ್ ಅಂತಂದು. ಏನು ಮಾಡಕತ್ತೀವ ಶಾಂತವಾ? ನಮಸ್ಕಾರ ಬರ್ರಿ ಭಟ್ರ ಒಳಗೆ ಬರ್ರಿ. ಈಗ ಆಗಲ್ಲವಾ, ಒಳಗೆ ಬರೋಕ್ಕಾಗಲ್ಲ, ಬೇಡ ಈಗೇನು ಬರೋದಿಲ್ಲ ರೀ. ಹೇಳಿದ್ರಿ ನೀ ಎಲ್ಲ? ಹೂನ ಎಲ್ಲ ಹೇಳೀನಿ ಗುರುಗಳೇ, ಸ್ವಲ್ಪ ನೀವೇ ಹೇಳಿಬಿಡ್ರಲ್ಲ. ಅದು ಶಾಂತ, ನೀನು ತಪ್ಪು ತಿಳ್ಕೊಬೇಡವಾ. ಆ ಆತ್ಮ ಇಲ್ಲಿಂದ ಹೋಗ್ಬೇಕಂದ್ರೆ ನೀನು ನಿನ್ನ ಮಗನ ಜೊತೆ ಆಕಿನ ಮದ್ವೆ ಮಾಡಾಕಬೇಕು. ಏನಂದ್ರಿ? ಆತ್ಮ ಜೊತೆ ನನ್ನ ಮಗಂದು ಮದ್ವೆ ಮಾಡ್ಬೇಕಾ? ಅಂದರೆ ಆತ್ಮ ಜೊತೆ ಮದುವೆನಾ? ಕರುಮಪ್ಪ, ಕಂಡು ಕಾಣ್ಲಾರದ್ದು ಈ ವಿಷಯನ ಅರ್ಗಸಕ್ಕೆ ಆಗವಲ್ತು ನೋಡು. ಹೌದವಾ ಗಿಜಕ್ಕ? ಹೌದು. ಯಾಕಂದ್ರೆ ಆಕಿ ಅವನ್ನ ಅಷ್ಟು ಇಷ್ಟಪಡಕತ್ತ. ಶಂಕರು ಇಲ್ದ ನನ್ನ ಜೀವನನೇ ಇಲ್ಲ, ನಾನು ಹೋಗೋದೇ ಇಲ್ಲ ಅಂತನಾಕತ್ತ. ಏನು ಮಾಡೋದು ಇವಾಗ? ಕೊನೆ ಚಾನ್ಸ್ ಅಂತ ಇದನ್ನ ಮಾಡ್ಬೇಕಾಗಿತ್ತು ನೋಡುವ. ಹೆಂಗಾರ ಮಾಡಿ ಅವನ ಜೊತೆ ಮದುವೆ ಮಾಡಿಸಿದ್ರೆ ಅವಾಗದು ಸಂತೃಪ್ತಿಯಾಗಿ ಹೊಕ್ಕಳ್ವಾಕಿ. ಅಲ್ರಿ ಗುರುಗಳ, ನೀವು ಹೇಳ್ತೀರಿ ಆತ್ಮ ಜೊತೆ ಮದುವೆ ಮಾಡಬೇಕು ಅಂತ. ಆತ್ಮ ಜೊತೆ ಮದುವೆ ಮಾಡ್ಬೇಕಂದ್ರೆ ಎಲ್ಲಾನು ಕರೆದುಬಿಟ್ಟು ಮಾಡ್ಬೇಕನ ಮದುವೆನ? ಹಂಗಂದ್ರೆ ಊರಿಗೆ ಊಟ ಮಾಡಿಸ್ಬೇಕನ? ತಲೆಯಲ್ಲಿ ಬುದ್ಧಿ ಐತೆ ಏನಾರ ಐತವ ನಿಂಗೆ? ಇಲ್ಲೇ ಒಂದು ಕಳಂಕ ಕಷ್ಟ ನೋನ ಸರಿಪಡಿಸ್ಕೋಬೇಕಾಗೈತಿ. ಯಾಕಂದ್ರೆ ಆಕಿ ಅವ್ನು ಇಷ್ಟ ಪಡಕತ್ತಾಳಂತ, ಇಲ್ಲೇ ಜೀವನಾನ ಹಾಳಾಗತೈತಿ. ಅದಕ್ಕೆ ಇವ್ರ ಸಮ್ಮುಖ ಅಂದ್ರೆ ಗಂಡ ಹೆಂಡತಿ ಸಮ್ಮುಖವಾಗಿ, ಆ ದುರ್ಗಾದೇವಿ ಸಮ್ಮುಖವಾಗಿ ಈ ಮದುವೆ ಮಾಡಿಸಿದ್ರೆ ಆಕಿ ಸಂತೃಪ್ತಿ ಆಗ್ತಾಳವಾ, ಸಂತೃಪ್ತಿ ಆಗುತ್ತಾ ಆತ್ಮ. ಹಂಗಾಗುತ್ತಾನದು? ನಾನು ಅಂದ್ಕೊಂಡೆ ಒಂದು 3 ದಿನ ಮದುವೆ ಊಟ ಮಾಡ್ಬೋದಿತ್ತು ಮನ್ಯಾಗ ಅಂತಂದು. ಮಿಸ್ ಆಯ್ತಲ್ಲ. ಯಾಕ್ಲೇ ಕಿರ್ಚಿ, ಏನಾಯ್ತು? ಬೇಜಾರಾತನ? ಆಗ್ಬೇಕಾಗದ್ದೆ ಬಿಡ್ಲೆ ನಿಮಗೆ. ಮತ್ತು ಮುಂದೆ ಏನು ಮಾಡನ್ರಿ? ವಾ, ಇನ್ನೊಂದು ಅವಕಾಶನೇ ಇಲ್ಲ ನಿಮ್ಗೆ. ಯಾಕಂದ್ರೆ ಇರೋ ಒಂದು ಅವಕಾಶ ಏನಂದ್ರೆ, ಒಂದೇದು ನೀವು ಆತ್ಮ ಜೊತೆನೇ ಇರಬೇಕು ಅಂತಂದ್ರೆ ಆತ್ಮ ಜೊತೆನೇ ಇದ್ಬಿಡ್ರಿ. ಅದು ಹೋಗಂಗಿಲ್ಲ, ಇಲ್ಲೇ ಸುತ್ತಾಡ್ಕೊಂಡು ಶಂಕರ್ ಅನ್ಕೊಂತ ಇಲ್ಲೇ ಇರುತ್ತೆ. ಆ ಆತ್ಮ ಜೊತೆನೇ ನಿಮ್ಮ ಜೀವನ ನಡೀತೈತಿ. ಎರಡನೇದು ಬಡ ಶಂಕರನ ಜೊತೆ ಮದುವೆ ಮಾಡಿದ್ರೆ ಆ ಆತ್ಮ ಸಂತೃಪ್ತಿಯಾಗಿ ಹೋಗುತ್ತೆ ನೋಡುವ. ಮತ್ತೆ ಗುರುಗಳ ಮುಂದೆ ಹಂಗಂದ್ರೆ ಮದ್ವೆ ಮಾಡೇ ಬಿಡಿ ಅಂತೇಳಿ ಇಬ್ಬರಿಗೆ ಉತ್ತರ ಒಂದ, ಮದ್ವೆ ಮಾಡಲೇಬೇಕು. ಗುರುಗಳೇ, ನಾ ಬಂದ್ಬಿಟ್ಟೆ, ಮದ್ವೆನ ಗಿತ್ತಿ ಆಗೇ ಬಿಟ್ಟೆ. ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಊರಿಗೆಲ್ಲ ಬುಲ್ಲಂತೆ, ಟಾಮ್ 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 ಟಾಮ್. ಅತ್ತಿಯರ ಮಾವರ ಬೋಳ್ಬಣ ತಾತ, ನಂದು ಮದುವೆ ಅಂತೆ, ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಅದು ಮಗಳ. ಓ, ನಾ ತಪ್ಪಡೇನನ್ರಿ? ನನ್ನ ಮದುವೆ ಅಂತೆ, ಶಂಕರನ ಜೊತೆ ನನ್ನ ಮದುವೆ ಅಂತೆ.
ಏನು ಹಾಕ್ತೀವಿ ನೀನು? ನಿನಗ ಚಲೋ ಅನ್ಸುತ್ತಾನೆ ಇದು ಮಾತಾಡೋದೆ. ಮಗನ ನಿಮ್ಮ ಮುಂದೆ ಏನಪ್ಪ ಐತಿ ತಪ್ಪು? ಹಾಂ, ಆ ಭಟ್ರು ಹೇಳಿರೋದು ಈ ಥರ ಮಾಡ್ರಿ ಅಂತಂದು. ನೋಡು ಮಗನ, ನೀನು ಒಳ್ಳೇದಕ್ಕಪ್ಪ ಹೇಳ್ತಾ ಇರೋದು ನಾನು. ಅದು ಅತ್ತಿಯರ ಇದು ಎಷ್ಟು ಸರಿ ರೀ ನೋಡುವ. ನನಗೂ ಇಷ್ಟ ಇಲ್ಲ, ಆದ್ರೆ ಏನು ಮಾಡ್ಬೇಕು ಹೇಳು? ಹೆಂಗಾರ ಮಾಡಿ ಆ ಆತ್ಮದಿಂದ ನಾವು ಪಾರಾಗಬೇಕು. ಯವ್ವ, ನನಗೆ ಇಷ್ಟ ಇಲ್ಲ ಬೇ. ಏನಂತಾರೆ ಬಿ ಜನ, ಏನಂತಾರ? ನನ್ನ ಮನಸ್ಸಾಕ್ಷಿ ಆದ್ರೆ ಏನಂತೈತಿ? ಎಂಥ ಕರ್ಮ ಬೇನಂದೇವ. ನೋಡು ಮಗನ, ಜನ ಏನಂತಾರ ಅನ್ನೋದಕ್ಕಿಂತ ನಮ್ದು ಮುಂದೆ ಜೀವನ ಹೆಂಗೈತಿ, ಹೆಂಗೆ ರೂಢಿಸ್ಕೊಳ್ಬೇಕು ಅನ್ನೋದು ಅದು ಮುಖ್ಯಪ್ಪ. ಅದು ಅದು ಆದರೂ ಒಲ್ಲೆಪ್ಪ ನಾನು. ನೋಡಪ್ಪ ಮಗನ, ನಾವೇನು 4 ಮಂದಿ ಕರೆದ್ಬಿಟ್ಟು ಏನು ದೊಡ್ಡ ಸಂಭ್ರಮ ಸಡಗರದಿಂದ ಮದುವೆ ಮಾಡ್ತೀವನ? ಇಲ್ಲಪ್ಪ, ಹೋಗ್ಬಿಟ್ಟು ಗುಡಿ ಒಳಗೆ ಹೊರಗಡೆ ಐತಲ್ಲ, ಅಲ್ಲಿ ಗುಡಿ ಹೊರಗಡೆ ನಿಂತ್ಕೊಂಡು ತಾಳಿ ಕಟ್ಟಿಸ್ಬಿಟ್ಟು ಪಾಪ ಆ ಹುಡುಗಿನ ಅವನಕ್ಕಿನ ಆತ್ಮನ ಶಾಂತ ಮಾಡಿ ಕಳಿಸ್ಬಿಡೋಣವ. ಅವಾಗಾದ್ರೆ ಅದು ಶಾಂತವಾಗಿ ಹೋಗುತ್ತೇನಂತ ನೋಡೋಣ. ಯವ್ವ, ಒಂದೇಳೆ ನಿಶಾನ್ ಆತ್ಮ ಹೋಗಲಿಲ್ಲ ಅಂದ್ರೆ ಅವಾಗೇನು ಮಾಡೋದು? ಇಲ್ಪ, ಹೋಗುತ್ತಂತ ಹೇಳ್ಯಾರ ಭಟ್ರು. ಅದಕ್ಕಿರೋದು ಅದ ಒಂದು ಆಸೆ ಅದಲ್ಲ. ಆದ್ರೂ ಯವ್ವ, ನನಗೆ ನಿಶಾ ಶಂಕರ್ ಕರೆದ್ರ ನಾನು ಯಾವಾಗ ಕರೆದೆ ನಿನ್ನ? ಓ ಶಂಕರ್, ಅದೆಲ್ಲ ನಾ ಕರೆದಿಲ್ಲ ಅನ್ನೋದು ಓಲ್ಡ್ ಫ್ಯಾಷನ್ ಆಗ್ಬಿಡ್ತು. ಅದೇನಿದ್ರು ಆಪ್ತ ಮಿತ್ರ ಆಪ್ತ ರಕ್ಷಕಾಗ ಎಂಡ್ ಆಗ್ಬಿಡ್ತು. ಅದಕ್ಕೇನು ಶಂಕರ್, ನೀವು ಕೋಪ ಮಾಡ್ಕೊಂಡ್ರೆ ಒಂಥರ ಕಾಣ್ತಿರಪ್ಪ. ನೋಡು ಹೆಂಗೆ ಕಾಣ್ತಿದ್ರ, ಒಂಥರ ಹಿಂಗೊತ್ತಿಂದ ಮಂಗಂತರ ಸ್ವಲ್ಪ ನಗರಿ ಶಂಕರ್. ಇವತ್ತು ಇಲ್ಲ ನಾಳೆ ಅತ್ತೆ ಯಾವಾಗ ಮಾಡ್ತಾರೋ ಅವಾಗ ನಂದು ನಿಮ್ಮದು ಮದುವೆ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव से पानी आ गया. ನಾನಿನ್ನ ಮದುವೆ ಆಗಲ್ಲ ನಿಶಾ. ಶಂಕರ್, ಈ ಚಾ ಹೂವ ನೋಡು, ನಾ ಹೇಳ್ತಾ ಇದ್ದಂತಾನೆ ನೀನು ನನ್ನ ಮದುವೆ ಆಗಬೇಕು ಅಷ್ಟೇ. ಇರು 1 ಸೆಕೆಂಡ್. ಅತ್ತಿಯರ, ಏನ್ರಿ ಇದು? ಯವ್ವ, ನಾನಕ್ಕಿನ ಮದುವೆ ಆಗಲ್ಲ ಬೇ, ಆಗಲ್ಲ. ಶಂಕರ್ ನೋಡಿ, ನಾ ಬಂದೆ. ಹೆಂಗ್ ಕಾಣಿಸ್ತಾ ಇದ್ದೀನಿ? ಅತ್ತಿ ಮಾವರ ಅಕ್ಕ, ನಾ ಹೆಂಗ್ ಕಾಣಿಸ್ತಾ ಇದ್ದೀನಿ? ಅದು ಅಕ್ಕ, ಮಾತಾ ಬರ್ತಾ ಇಲ್ವಾ ನನ್ನ ಸೌಂದರ್ಯ ನೋಡಿ? ಅಕ್ಕ ನೋಡು, ಎಷ್ಟು ಚೆನ್ನಾಗಿದೆಯಲ್ಲ ಸೀರೆ. ಇದನ್ನ ನಮ್ಮಪ್ಪ ನನಗೆ ಮದುವೆಲಿ ಉಟುವಂತ ಕೊಡಿಸಿದ ಸೀರೆ, ಗೊತ್ತಾ? ಶಂಕರ್, ಇಲ್ಲಿ ನೋಡಿ, ಇದು ಹೂವು ಅವತ್ತು ನೀವು ಕೊಟ್ಟಿರೋ ಹೂವು ನೆನಪಿದೆ ತಾನೇ? ನೋಡಿ, ಮಲ್ಲಿಗೆ ಹೂವು ಅಂದ್ರೆ ನಿಂಗೆ ಇಷ್ಟ ಅಂತ ಕೊಟ್ಟಿದ್ರ ನೋಡಿ. ಇವಾಗ ನಾ ಮಾಡ್ಕೊಂಡಿದ್ದೀನಿ. ಮದುವೆಗೆ ಇದೇ ಹೂ ಹಾಕೊಂಡ್ಬರ್ತೀನಿ, ಸರಿನಾ ಶಂಕರ್? ಅತ್ತಿಯರ ನೀವು ಬೇಜಾರೇನು ಮಾಡ್ಕೋಬೇಡ್ರಿ. ಯಾಕೆ ಹೇಳ್ರಿ, ನಮ್ಮ ಅಪ್ಪ ನೋಡ್ರಿ ಎಷ್ಟು ಬಂಗಾರ ಹಾಕ್ಯಾನ ಅಂತ. ನೋಡ್ರಿ, ಇದು ಲಾಂಗ್ ನೆಕ್ಲೆಸ್ಸು, ಇದು ಶಾರ್ಟ್ ನೆಕ್ಲೆಸ್ಸು, ಇದು ಕಿವಿ ಓಲೆ ನೋಡ್ರಿ. ಇಲ್ಲಿ ಕಿವಿಯನ್ನು ಹೆಂಗಿದಾವ್ರಿ, ಚಂದದವಲ್ರಿ? ನಮ್ಮಪ್ಪ ಅವಾಗ ಮಾಡಿಸಿಟ್ಟನ್ರಿ ನನ್ನ ಮದುವೆಗೆ. ಶಂಕರ್ ಜೊತೆ ಮಾಡುವಾಗ ಕೊರೋಣ ಅಂತ ಅಂದ್ಬಿಟ್ಟು ಈಗ ಹಾಕ್ಕೊಂಡ್ಬಿಟ್ಟು ತೋರ್ಸಾಕತ್ತೇನ್ರಿ. ಅತ್ತಿಯರ ಹೆಂಗೆ ಕಾಣಿಸುತ್ತೆ ಹೇಳ್ರಿಪ್ಪ? ಅದು ನನ್ನ ಸೊಸೆಯ ಹಂಗಲ್ವಾ? ಅಂತೇನು ತಪ್ಕೊಂಡ್ಬಿಟ್ಟಲ್ಲ ನನಗೆ ಸೊಸಿಯ ಅಂತಂದ್ಬಿಟ್ಟು. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव से पानी आ गया. ಮಾವರ, ನೀವೇನು ಹೇಳೇ ಇಲ್ಲಲ್ರಿಪ್ಪ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಊರಲ್ಲಿ ಆಸ್ತಿ ನನ್ನ ಹೆಸರಿಗೆ ನಮ್ಮಪ್ಪ ಮಾಡಿಟ್ಟನ್ರಿ. ಆಸ್ತಿ ಎಲ್ಲ ನಿಮ್ದ ನೋಡ್ರಿ ಮಾವರ. ನಿಶಾ, ಏನಿದು? ಏನಾಗಿದೆ? ಚಲೋ ಇಲ್ಲನ? ನೋಡು, ನಮ್ಮಪ್ಪ ಎಂತ ರೇಷ್ಮೆ ಸೀರೆ ಕೊಡಿಸಿದಾನೆ ಅಂದ್ರೆ, ಅವಾಗಿಂದ ರೇಷ್ಮೆ ಸೀರೆ ಇವಾಗಿನ ಬೆಲೆ ಕೇಳ್ಬಿಟ್ರೆ ಎದೆ ಡೌ ಅಂತ ಹೋಗ್ಬಿಡುತ್ತೆ. ಅಂತ ಮಡಿ ಸೀರೆ ಇದು. ಹತ್ತಿರ ನೋಡ್ರಿ ನಾನು ಹೆಂಗೆ ಹಾಕ್ಕೊಂಡಿನಿ, ಎಂಥ ಒಡವೆಗಳನ್ನು ಹಾಕ್ಕೊಂಡಿನಿ ನೋಡ್ರಿಪ್ಪ. ನೋಡ್ರಿ, ಅವಾಗಿನ ಬಂಗಾರ ಇದು. ಅಷ್ಟು ಶುದ್ಧವಾದ ಬಂಗಾರ ರೀ. ನೋಡಿ ನಮ್ಮಪ್ಪ ಹೆಂಗೆ ಮಾಡಿಸಿಟ್ಟಾನ ಹಂಗೆ. ನೋಡು ನಿಶಾ, ನೀ ಮಾಡೋದು ಸರಿ ಅನಿಸ್ವಲ್ತು. ನಿನ್ನ ಜಾಗಕ್ಕೆ ನೀವು ಹೋಗ್ಬಿಡು. ನನ್ನ ಜಾಗಕ್ಕೆ? ಇದು ರೀ ನನ್ನ ಜಾಗ ರೀಪ್ಪ. ಇದು ನೀವು ಯಾಕೆ ಹಿಂಗೆ ಮಾತಾಡ್ತೀರನಪ್ಪ? ನನ್ನ ಜಾಗ ಇದಲ್ಲನು. ನೀವು ನನಗೆ ಗಂಡ ಆದಮೇಲೆ ಇದೇ ನನ್ನ ಮನೆಯಲ್ಲ, ಇದೇ ನನ್ನ ಗಂಡನ ಮನೆ. ಇವರೇ ನಮ್ಮ ಅತ್ತೆ ಮಾವ, ಇವರೇ ನಮ್ಮ ತಂದೆ ತಾಯಿ. ಗೊತ್ತೇನ್ರಿ? ನನ್ನಂಥ ಸೊಸೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು, ಗೊತ್ತಾ? ನೋಡು ನಿಶಾ, ಹೇಳೋದನ್ನ ಅರ್ಥ ಮಾಡ್ಕೊ. ನೋಡು, ಇದ್ರೊಳಗೆ ನಿನ್ನ ಜೊತೆ ಮದುವೆ ಆಗುತ್ತನವ? ಯಾಕಾಗಲ್ಲಕ್ಕ? ನಿನಗೆ ಹೊಟ್ಟೆ ಕಿಚ್ಚು. ನಾನು ಇಷ್ಟು
ಎಷ್ಟು ಸುಂದರವಾಗಿದ್ದೀನಿ, ಇಂಥ ಸೀರೆ ಉಟ್ಕೊಂಡೇನಿ, ಇಂಥರ ಬಂಗಾರ ಒಡವೆ ಹಾಕ್ಕೊಂಡು ನೋಡು ಹೆಂಗೆ ಲಕಲಕ 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 ಅಂತ ಹೊಳಿತಾ ಇದ್ದೀನಿ. ಅದಕ್ಕೆ ನಿನಗೆ ಹೊಟ್ಟೆ ಕಿಚ್ಚು, ಎಲ್ಲೇ ನನ್ನ ಗಂಡನ ಎತ್ಕೊಂಡು ಹೋಗ್ಬಿಡ್ತಾಳೆ ಕೀ ಅಂತ. ಅದಲ್ಲ ಅದು ಹಂಗಲ್ವಾ, ಹಿಂಗ ಅಕ್ಕ. ನೀನು ನನ್ನ ಸೌಖ್ಯ ಅಂತ ತಿಳ್ಕೊಬೇಡಕ್ಕ, ನಾನು ನಿಮ್ಮ ತಂಗಿ ಅಕ್ಕ, ತಂಗಿ. ನೀನೇನಂದ್ರು ನಾನು ಅಕ್ಕ ಬೇಜಾರು ಮಾಡ್ಕೊಳಲ್ಲ, ಆಯ್ತಾ ಅಕ್ಕ? ಅದು ಶಂಕರ್ ಶಂಕರ್, ನಾ ಹೆಂಗೆ ಕಾಣಿಸ್ತಾ ಇದ್ದೀನಿ? ಹಾಂ, ಚಂದ ಕಾಣಿಸ್ತಾ ಇದ್ದೀನಿ ನಾನು. ಏನಾದರೂ ಬೇರೆ ಏನಾರು ಮಾಡಿಸ್ಕೊಂಬರ್ಲೇನ ಬ್ಯೂಟಿ ಪಾರ್ಲರ್ಗೆ ಹೋಗಿ? ನೋಡ್ ಶಂಕರ್, ನಿನಗೇನಾದರೂ ವರದಕ್ಷಿಣೆಯಲ್ಲಿ ಕಡಿಮೆ ಆದರೆ ಹೇಳ್ಬಿಡು, ಇವಾಗ ಹೋಗಿ ನಮ್ಮ ತಂದೆ ಹೇಳ್ಬಿಟ್ಟು ಬರ್ತೀನಿ. ಅತ್ತಿ ಮಾವ, ನಾನು ಹಾಕ್ಕೊಂಡಿರೋ ಒಡವೆ ಸಾಕಲ್ಲ ವರದಕ್ಷಿಣೆಗೆ? ಹಾಂ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನೀವು ಹೇಳಲ್ಲ ನಾ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಪ್ಲೀಸ್ ಕಾಮೆಂಟ್ ಮಾಡಿರಿ, ನೋಡ್ಕೊಂಡು ಹಂಗೆ ಹೋಗ್ಬೇಡ್ರಿ ಪ್ಲೀಸ್ ಪ್ಲೀಸ್. ನಂದು ಮದುವೆ ಆಗತ್ರಿ, ಮದುವೆ. ನನಗಂಕರ ತುಂಬ ನಾಚಿಕೆ ಆಗತ್ತಪ್ಪ, ಯಾಕಂದರೆ ಹುಡುಗನ ಮುಂದೆ ನಾನು ನೋಡಿ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ. ನಿಶಾ, ಯಾಕೆ ಶಂಕರ್ ಶಿಟ್ ಮಾಡ್ಕೊತೀರಾ? ಶಿಟ್ ಮಾಡ್ಕೋಬೇಡ್ರಿ, ಮದುವೆಯಲ್ಲಿ ಎಲ್ಲ ಒಂಥರ ಕಾಂತೀರ ಮುಖದಲ್ಲಿ, ಅದಕ್ಕೆ ಬೇಡ ಬೇಡ ಶಿಟ್ ಮಾಡ್ಕೋಬೇಡ್ರಿ. ಎನರ್ಜೆಟಿಕ್ ಹೋಗಿರ್ಬೇಕು ನೀವು, ಅರ್ಥ ಆಯ್ತಾ? ನೋಡುವ, ಅರ್ಥ ಮಾಡ್ಕೊಂಡು ಹೇಳೋದನ್ನ. ಅತ್ಯಾರ ಏನ್ರಿ ಅರ್ಥ ಮಾಡ್ಕೊಳ್ಳಿ? ನೋಡ್ರಿ ನಾನು ಎಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀನಿ. ನೋಡ್ರಿ ನನ್ನ ಸೀರೆನ, ನೋಡ್ರಿ ನನ್ನ ಬಂಗಾರನ. ನಂಗೆ ನಾನೇ ದೃಷ್ಟಿ ತಗೋಬೇಕು ಏನೋ. ಶಂಕರ್ ಅರ್ಥ ಮಾಡ್ಕೊಳ್ರಿ. ಶಂಕರ್, ನೀವೇ ನನಗೆ 7 ಜನ್ಮದ ಗಂಡ, ಯಜಮಾನ್ರು, ಪತಿ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव से पानी आ गया। ಗುರುಗಳೇ, ಶುರು ಮಾಡೋಣನ್ರಿ? ಯವ್ವ, ಏನ್ ಶುರು ಮಾಡೋದು? ನಾನು ಮದುವೆ ಆಗಲ್ಲ ಆಗಲ್ಲ ಆಗಲ್ಲ. ನೋಡಪ್ಪ ಶಂಕರು, ಆ ಆತ್ಮದಿಂದ ನಿಂಗೆ ತೊಂದರೆ ಆಗಬಾರ್ದು ಅಂತಂದ್ರೆ ನೀನು ಮದುವೆ ಆಗು. ಇಲ್ಲ ನಾನು ಆತ್ಮ ಜೊತೆನ ತೊಂದರೆ ಅನುಭವಿಸ್ತೀನಿ ಅಂತಂದ್ರೆ ನೋಡು ನಿನ್ನ ಇಷ್ಟ, ನೋಡು ಮದುವೆ ಆಗಲ್ಲ ಅಂದ್ರೆ ಬಿಡು. ಶಂಕರ್, ಹೇಳೋದನ್ನ ಅರ್ಥ ಮಾಡ್ಕೊ. ಎಲ್ಲ ಹೇಳ್ತಾ ಇರ್ತಾನೆ, ಯಾಕೆ ಇಷ್ಟ ಮಾಡ್ತಾ ಇದೀಯಾ? ಹೌದ್ರಿ, ನೀವು ಮದುವೆ ಆಗಕ್ಕೆ ಒಪ್ಕೊಂಡ್ಬಿಡ್ರಿಪ್ಪ. ಏನು ಹೇಳ್ತಾ ಇದೀಯಾ ರಾಜಿ? ನಿನ್ನ ಮನಸ್ಸಾದ್ರೆ ಹೆಂಗೆ ಬರುತ್ತೆ? ನಾನೇ ನಿನ್ನ ಇಷ್ಟಪಟ್ಟು ಪ್ರೀತಿಯೇ ಮಾಡಿ ಮದುವೆ ಆಗಿದ್ದು, ಇವಾಗ ಇನ್ನೊಬ್ಬಳನ್ನ ಕರ್ಕೊಂಡು ಬಂದು ಅವಳಿಗೆ ಮದುವೆ ಮಾಡ್ಕೋಬೇಕಾ? ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ 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 ಇಲ್ಲ. ನಾನು ಈ ಆತ್ಮನ ಜೊತೆ ಮದುವೆ ಆಗಲ್ಲ ಅಂದರೆ ಆಗಲ್ಲ. ಮಗನ, ನನ್ನ ಮಾತು ಕೇಳ್ತೀನಿ ಇಲ್ಲಪ್ಪ ನೀನು? ಅದು ಯವ್ವ, ನೋಡ್ ಶಂಕರ್, ಆತ್ಮ ಜೊತೆ ಎಷ್ಟು ದಿನ ಅಂತ ಈ ನೋವು ಕಷ್ಟ ಅನುಭವಿಸೋಕೆ ಸಾಧ್ಯ ಹೇಳು? ಅದು ಜಗಕ್ಕೆ ಅದನ್ನ ಕಳಿಸ್ಬಿಡೋಣಪ್ಪ. ನೆಮ್ಮದಿ ಅನ್ನೋದು ಅದಕ್ಕೆ ಬಂದ್ಬಿಟ್ರೆ ಸುಮ್ಮನೆ ತನ್ನ ಪೂರ್ತಿಗೆ ನಾನು ತನ್ನ ಪಾಡಿಗೆ ಹೋಗ್ಬಿಡುತ್ತಪ್ಪ. ಅದಕ್ಕೆ ಹೇಳ್ತಾ ಇರೋದು, ಒಂದು ತಾಳಿ ಅಲ್ಲ, ಪ್ರೀತಿಯಿಂದ ಒಂದು ತಾಳಿ ಕಟ್ಬಿಡಪ್ಪ. ಅದ್ರ ಮನಸ್ಸು ಶಾಂತವಾಗಿ ಖುಷಿ ಖುಷಿಯಿಂದ ಇದ್ದು ಹೋಗ್ಬಿಡುತ್ತೆ. ಪಾಪ ಅಲ್ವೇನಪ್ಪ? ಆದರೆ ಗುರುಗಳೇ, ನೋಡಪ್ಪ ಶಂಕರ್, ಆ ಆತ್ಮದಿಂದ ತೊಂದರೆ ಅನುಭವಿಸೋದಕ್ಕಿಂತ ಅವಳಿಗೆ ಮುಕ್ತಿ ಕೊಡೋದು ಚಲೋ ಅನ್ಸುತ್ತೆ ನೋಡಪ್ಪ. ಯಾಕಂದ್ರೆ ಆ ಹುಡುಗಿ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಟ್ಟೈತಪ್ಪ. ನೀ ನಿಶಾ ಅಂದ್ರೆ ಸಾಕು, ನೋಡು ಹೆಂಗೆ ಪಟ್ನ ಬಂದ್ಬಿಡ್ತಾಳೆ ಆಕಿ. ಹೆಂಗಾರ ಮಾಡಿ ತಾಳಿ ಕಟ್ಟಿ ಅಕ್ಕಿಗೆ ಆತ್ಮಕ್ಕೆ ಶಾಂತಿ ಕೊಡಪ್ಪ. ಆದರೆ ಆ ನಿಶಾ ಶಂಕರು ನಾನು ಕರೆದ ನಾ ಬಂದೆ ಶಂಕರ್, ನಾ ಬಂದೆ. ಅದು ನಿಶಾ. ಶಂಕರ್, ಮದ್ವೆ ರೆಡಿ ಆಗಿದ್ದೀರಾ? ನೀವು ಅಷ್ಟೇ ರೆಡಿ ಆಗಿದ್ದೀರಾ? ಎಲ್ಲಿ ನೀವು ರೆಡಿ ಆಗಿಲ್ಲಲ್ಲ? ಹಂಗೆ ಡ್ರೆಸ್ ಹಾಕೊಂಡು ಅದಿಷ್ಟ ಬಂದಿದ್ದೀರಾ ಮೊದ್ಲೇಕಿನ ಡ್ರೆಸ್ ಮೇಲೆ? ಚಂದಾಗ ಕುರ್ತಾ ಪೈಜಾಮು ಇಲ್ಲ ಸಫಾರಿ ಡ್ರೆಸ್ನ ಅಂಥವೆಲ್ಲ ಹಾಕೊಂಬರ್ಬೇಕು ತಾನೇ? ನಾನು ಇನ್ನೂ ರೆಡಿ ಆಗಿಲ್ಲ ನೋಡಿ. ರೆಡಿ ಆಗಬೇಕು. ಅಕ್ಕ, ಈ ಅಕ್ಕ ನನ್ನ ರೆಡಿ ಮಾಡ್ಬಾಕ. ಹಾಗೆ ಶಂಕರನ ಕಣ್ಣು ಹಾಗೆ ನನ್ನ ಮೇಲೆ ನೋಡ್ತಾನೇ ಇರಬೇಕು. ಆ ಥರ ರೆಡಿ ಮಾಡ್ತೀನಕ್ಕ. ಅದು ಓ, ನೀ ರೆಡಿ ಮಾಡಲ್ವಾ ಅಕ್ಕ? ಅತ್ತಿಯರ ನೀವಾದ್ರೂ ರೆಡಿ ಮಾಡ್ಬಾರ್ರಿ. ನನ್ನ ಮದುವೆ ಹುಡುಗಿ ಥರ ಹೆಂಗೆ ಅಲಂಕಾರ ಇರ್ಬೇಕಂದ್ರೆ ನಾಚ್ಕೊಂಡು ನೀರಾಗ್ಬಿಡ್ಬೇಕ್ರಿ ಶಂಕರು. ಹಂಗೆ ಅಲಂಕಾರ ಮಾಡಿ. ಅದು ಮಗಳ ಅಂದ್ರೆ
ನೀವು ಯಾರು ನನಗೆ ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡಲ್ಲ ಅಲ್ಲ ಆಯ್ತು ಬಿಡಿ, ನಾನೇ ಮದುವೆ ಅಲಂಕಾರನ ಮಾಡ್ಕೊಂಬರ್ತೀನಿ. ಶಂಕರ್ ಒಂದೇ ಸೆಕೆಂಡ್ ಚಿಟ್ಕಿ ಹಿಂಗಂತ ಹೊಡಿತೇನೆ, ನಾನು ಓಡ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ. ಸರಿನಾ? ನೀವು ಹಂಗೇನೆ ರೆಡಿ ಆಗ್ಬಿಡ್ರಿ. ಮತ್ತು ಹಂಗೆ ಇದೆ ಪಂಚೆ ಪೈಜಾಮ ಮೇಲೆ ನಿಲ್ಲಕ್ಕೆ ಹೋಗ್ಬೇಡಿ. ಸರಿನಾ? ನಾನು ರೆಡಿ ಆಗ್ಬರಲ್ಲ. ಹಾಂ ಶಂಕರ್, ನಾ ಜೀವನದಾಗ ಒಂದು ಸತ್ಯನೂ ಹಿಂಗೆ ನೋಡಿದ್ದಿಲ್ಲ ಬಿಡು. ಆತ್ಮಕ್ಕೆ ಶಂಕರ ಮೇಲೆ ಅಪಾರವಾದ ಪ್ರೀತಿ ಅಂದ್ರೆ ಪ್ರೀತಿ. ಪಾಪ ಆ ಆತ್ಮ ನನ್ನ ಮದುವೆ ಆಗುತ್ತಂತ ಅಂದ್ಬಿಟ್ಟು ಹೆಂಗೆ ಖುಷಿಯಿಂದ ಟಣ ಅಂತ ಓಡೋಯ್ತು ನೋಡು. ಬಾರ್ಪಾ ಮದುಮಗನ, ಬಾ ಈ ಕಡೆ ನಿಲ್, ಬಾ ಹುಡುಗಿ ಬಲಕ್ ನಿಲ್, ಬಾ. ಶಂಕ್ರು ಹೋಗಪ್ಪ, ಅರ್ಬಿ ಹಾಕಿ ಹೋಗು. ಯಾಕಿದ ಅರ್ಬಿ ಮೇಲೆ ಅದಿ? ಗುರುಗಳೇ, ನಾನು ಹಾಕ್ಕೊಳಲ್ಲ ಅಂದ್ರೆ ಹಾಕ್ಕೊಳಲ್ಲ. ಮಗನ ಹಠ ಮಾಡ್ಬಿಡಪ್ಪ, ಹೋಗು ಅರ್ಬಿ ಹಾಕೊಂಡ್ರೋಗು. ರೀ ಹೋಗ್ರಿಪ್ಪ, ಕರ್ಕೊಂಡ್ರ ಹೋಗ್ರಿ ಇವನ್ನ. ಬಾರೋ ಮಗನ, ಬಾ ಅರ್ಬಿ ಹಾಕೋ, ಬಾ. ಯಪ್ಪ, ನನಗೆ ಸಿಟ್ಟು ಬರೆಸ್ಬೇಡ್ರಪ್ಪ. ನನಗೆ ಆಗಲ್ಲ ಅಂದ್ರೆ ಆಗಲ್ಲ, ನಾ ಹಾಕ್ಕೊಳಲ್ಲ ಅಂದ್ರೆ ಹಾಕ್ಕೊಳಲ್ಲ. ಶಂಕರ್ ಹೋಗ್ರಿಪ್ಪ, ಯಾಕೆ ನೀವೇನ್ರಿಪ್ಪ ಹಿಂಗೆ ಮಾಡ್ತೀರಾ? ಹೋರಿ ಹೊಸ ಅರ್ಬಿ ಹಾಕೊಂಬರೋರಿ. ನಾನು ನೋಡಿದ್ರೆ ಇಷ್ಟು ಶೃಂಗಾರ ಆಗೀನಿ, ನೀವು ನೋಡಿದ್ರೆ ಹಳೆ ಅರ್ಬಿ ಮೇಲೆ ನಿಂತ್ಕೊಂತೀರೇನು? ಹೋಗ್ರಿ. ನನಗಾಗಲ್ಲ, ನಾ ಹೊಸ ಅರ್ಬಿ ಹಾಕ್ಕೊಳಲ್ಲ ಅಂದ್ರೆ ಹಾಕ್ಕೊಳಲ್ಲ. ರೀ ಹೋಗ್ರಿ, ಯಾಕ್ರಿ ಹಿಂಗೆ ಹಠ ಮಾಡತ್ತೀರಿ? ರಾಜಿ, ನನಗೆ ಹೇಳಕ್ ಬರಬೇಡ ಅಂದ್ರೆ ಹೇಳಕ್ ಬರಬೇಡ. ನಾನು ಹೊಸ ಅರ್ಬಿ ಹಾಕ್ಕೊಳಲ್ಲ. ಇದೇನು ಕರ್ಮಪ್ಪ, ಗುರುಗಳಿಗೆ ಹೆಂಗೆ ಮಾಡೋದು ಇವಾಗ? ಇನ್ನೇನು ಮಾಡೋಕ್ಕಾಗುತ್ತಪ್ಪ? ಅದ ಅರ್ಬಿ ಮೇಲೆ ತಾಳಿ ಕಟ್ತಾನೆ ಬಿಡು, ಇನ್ನೇನು ಮಾಡೋಕ್ಕಾಗುತ್ತಾ? ಶಂಕರು ತಗೊಳಪ್ಪ, ತಾಳಿ ಕಟ್ಟು. ಗುರುಗಳೇ, ನಾನು ವಲ್ಯ. ಶಂಕರ್ ಯಾಕ್ರಿ? ನಾನೇನು ನೋಡಕ್ಕೆ ಚಂದ ಇಲ್ಲನು? ನಿಮಗೇನು ಸೂಟ್ ಆಗಂಗಿಲ್ಲನು? ಯಾಕೆ? ನಾನು ನೋಡಿದ್ರೆ ಇಷ್ಟು ಚಂದ ಇದೀನಿ, ನೀವು ನೋಡಿದ್ರೆ ನಿಮ್ಗೆ ವಯಸ್ಸಾಗೈತಿ ಹಂಗೆ ಕೇಳಿದ್ರೆ ಗೊತ್ತೇನ? ಅದು ನನ್ನ ಮದುವೆ ಆಗಂದ್ರೆ ಅಂತಂದ್ಬಿಟ್ಟು ಹಠ ಮಾಡ್ಕೊಂಡು ಕುಂದಿರ್ತೀರ. ಸರಿ ಹೋಗ್ರಿ, ತಾಳಿ ತಗೊಂಬಂದು ಬಡ ಕಟ್ಬಿಡ್ರಿ. ರೀ ಯಾಕ್ರಿ ಇಷ್ಟು ಹಠ ಮಾಡತ್ತೀರಿ? ಹಠ ನಾನಲ್ಲ, ನೀವೆಲ್ಲ ಸೇರಿ ನನಗೆ ಮಾಡತ್ತೀರಿ. ಯಪ್ಪ ಶಂಕರು, ಹೇಳಿದ್ದನ್ನ ಮಾತು ಕೇಳು. ಈಗ ತಾಳಿ ಕಟ್ಟು ಮಗನ. ಅವಾಗ ಎಲ್ಲರೂ ಹೇಳಿದ್ದನ್ನ ನಿನಗೆ ಮತ್ತೆ ಸತಿ ಹೇಳ್ಬೇಕನ? ಅದು ಅಪ್ಪ. ಸರಿ ಬಿಡ್ರಿ ಹೋಲಿ. ಹೌದು, ಹಾರ ಇಲ್ಲದವು ಇಲ್ಲಿ ಅದಾವ ಗುರುಗಳೇ. ಹಾಂ ತಂದ್ಯಪ್ಪ. ಅಯ್ಯೋ ದೇವ್ರಿ, ನೀವು ಯಾಕೆ ಹೇಳಾಕತ್ತೀರಿ? ಅದು ವೈನಿಯರ ಆಕಿ ನನ್ನ ಹೇಳ್ತಿದ್ದಾಳ್ರಿ. ಅಯ್ಯೋ ಕ್ರಮವೇ ರೀ, ಅವ್ರು ನಿಮ್ಮ ಏನ್ತಿದ್ರ ಅದರೊಳಗಿರೋ ಆತ್ಮ ನಿಶಾಂದು. ಸುಮ್ಮನಿರ್ರಿಪ್ಪ. ಹಾಂ ಹೌದಲ್ಲ? ಆದ್ರೂ ಮನಸ್ಸಿಗೆ ತುಂಬ ನೋವಾಗುತ್ತಾ ವೈನಿಯರ. ಯಪ್ಪ ಮಗನ, ನೀ ಯಾಕ ಪಾಳಕತ್ತಿ? ಅಳದ್ ಬಿಟ್ಟು ಹಾರ ಕೊಡಪ್ಪ. ಹಾಕಪ್ಪ ಹಾರನ. ನನ್ನ ಕ್ರಮವೇ ಇದ ಅನ್ಸುತ್ತ ಜೀವನದಾಗ ನಾ ಮದುವೆ ಮಾಡೋದಿಂತದು. ಯಪ್ಪ ತಂದೆ, ಹಾಕ್ ಹಾರನ, ಹಾಕು ಮಗನ ಹಾರನ. ಎಲ್ಲ ನನ್ನ ಕರ್ಮ. ಶಂಕರ್, ನೀವು ಈ ಥರ ಶಿಫ್ಟ್ ಮಾಡ್ಕೊಂಡು ನನಗೆ ಹಾರ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಈ ಮದುವೆ. ಮತ್ತೊಮ್ಮೆ ಮದುವೆ ಆಗ್ಬೇಕಾಗತ್ತೆ ನೋಡ್ರಿ ನೀವು. ಅದಕ್ಕೆ ನಕ್ಕೊಂತ ಹಾಕಿ ಹಾರನ. ಅಯ್ಯೋ ನನ್ನ ಕರ್ಮವೇ. ನಿಶಾ, ನೀನು ಹಾರ ಹಾಕವಾ? ನಾ ಹಾಕ್ಲಾರ ಇರ್ತೇನಲ್ರಿ ಮಾವರ. ನೀವೇ ಕೈ ಹಿಡ್ಕೊಂಡ್ರಿ ಹಾರನ. ಏನು ಅತ್ತಿಯರ್ನ ಇನ್ನೂ ಮದುವೆ ಹಾಕಿರನ್ ಮತ್ತೆ? ಅಯ್ಯೋ ದೇವ್ರಿ, ಇವಳು ಮದುವೆ ಮಾಡಕ್ಕ ನನಗೆ ಹರ ಸಾಹಸ ಆಗ್ಬಿಟ್ಟೈತಿ. ಇನ್ನು ಮತ್ತೆ ನಮ್ಮಿಬ್ಬರದು ಮತ್ತೆ ಸರಿ ಮದುವೆ ಮಾಡ್ತಾವಂತ. ಖರಮ್ಮಪ್ಪ. ಶಂಕರ್, ಕೊಡಪಾಕಿಗೆ ಹಾರನ, ನಿನಗೆ ಹಾಕ್ತಾ. ಕೊಡ್ರಿ ಮಾವರ, ಬೇಗ ಹಾರ ಕೊಡ್ರಿ. ಶಂಕರ್, ನಿಮ್ಗೆ ಹಾರ ಹಾಕ್ತೀನಿ ಈ ಅಂತ ನಗ್ರಿ. ನಗಬೇಕಾ? ನಗ್ರಿ ಶಂಕರ್. ನಗ್ಲಿಲ್ಲ ಅಂದ್ರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಮತ್ತೆ ಓಡೋಗ್ತೀನಿ. ಮತ್ತೆ ನಿಮ್ಮನ್ನ ಕಾಡ್ಬೇಕಾಗತ್ತೆ ನೋಡಿ. ಅದೇಂತ ಕರಮಪ್ಪ, ಮತ್ತೆ ಬಂದು ಕಾಡಿಸ್ತಾಳಂತಿಕಿ. ಇದ ನಗು. ನಿಶಾ, ಇವಾಗ ಹೇಗಿದೆ ಪೋಸು? ನನ್ನ ಮದುವೆ ಅಂತೆ.
ಓಹೋ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ. ಆತ್ಮ ಜೊತೆ ಮದುವೆಯಂತೆ, ನಂದು ಎಂಥ ಕರ್ಮವಂತೆ. ರಾಮ್ ಪಂ ಪಂ ಟಡಟ ರಾಮ್ ಪಂ ಪಂ. ಶಂಕರ್, ಈಗೆಲ್ಲ ಹಾಡಿದ್ರೆ ನಂಗೆ ಮನಸ್ಸಿಗೆ ಹೋಗಲ್ಲನ. ಚಂದಾಗ ಹಾಡ್ಬೇಕಪ್ಪ. ಚಂದಾಗ ಅಂದ್ರೆ ಏನು? ಫೇರ್ ಆ್ಯಂಡ್ ಲವ್ಲಿ, ಕ್ರೀಮು, ಪೌಂಡ್ಸ್ ಪೌಡರು ಮತ್ತು ಅದೇನೇ ಹಚ್ಕೊಂತಾರಲ್ಲ ಅದನ್ನೆಲ್ಲ ಹಚ್ಕೊಂಡು ಹಾಡ್ಲೇನ? ನಿಮ್ಗೆ ಹೇಳೋದಕ್ಕಿಂತ ನಾನೇ ಒಂದು ಹಾಡಾಡ್ತೀನಿ. ಮದುವೆಯ ಈ ಬಂದ ಅನುರಾಗದನು ಬಂದ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂದ ಶಂಕರ್ ನಿಶಾನನು ಬಂದ, ಏಳೇಳು ಜನುಮದಲು ಶಂಕಂದ ನಿಶಾನ ಅನುಬಂಧ. ಹೌದು ಬಿಡುವ, ನಿಜ. ನಿಮ್ಮಿಬ್ಬರದು ಏಳೇಳು ಜನ್ಮದ ಅನುಬಂಧ ನೋಡಿ ನಿಶಾ. ಆಯಿತು, ಮಾತು ಸಾಕು. ಶಂಕರ್ ತಗೊಳಪ್ಪ, ಇವಾಗಾದರೂ ನಿಶಾಗ ಖುಷಿಯಿಂದ ತಾಳಿ ಕಟ್ಟಪ್ಪ. ಹೌದ್ರಿ, ನೀವು ನಿಶಾಗ ಖುಷಿಯಿಂದ ತಾಳಿ ಕಟ್ಟಲೇಬೇಕು. ಹೌದು ಮಗನ, ಖುಷಿ ಖುಷಿಯಿಂದ ನಿನ್ನ ಪ್ರೀತಿಯಿಂದ ಅವಳು ಕಟ್ಟಪ್ಪ. ಅವಳ ಮನಸ್ಸು ತೃಪ್ತಿ ಆಗಲಿ. ಅಪ್ಪ. ಯಾಕೋ ಶಂಕರ್, ಇವರೆಲ್ಲ ಹೇಳ್ತಾ ಇರೋದು ನಿನ್ನ ತಲೆಗೆ ಹೋಗ್ತಾ ಇಲ್ಲೇನೋ? ಹೇಳ್ತಾ ಇದೆ ತಾನೇ? ಅವಳಿಗೆ, ಅವಳ ಆತ್ಮಕ್ಕೆ ತುಂಬ ಖುಷಿ ಆಗ್ಬಿಡ್ಬೇಕು. ಹಂಗೆ ನೀನು ಪ್ರೀತಿಯಿಂದ ಖುಷಿಯಿಂದ ಅವಳಿಗೆ ತಾಳಿ ಕಟ್ಟಪ್ಪ. ಶಂಕರ್, ನಾನು ನಿಮಗೆ ನಿಜವಾಗಿ ಪ್ರೀತಿ ಮಾಡಿದ್ದು ಗೊತ್ತಾ? ಯಾರಿಗೆ ತೋರಿಸ್ಕೊಳಕ್ಕೆ ನಾಟಕದ ಪ್ರೀತಿ ಮಾಡಿಲ್ಲ. ನೀವು ಹಿಂದಿನ ಜನ್ಮದ ನನ್ನ ಪ್ರೀತಿಯ ಗೆಳೆಯ, ನನ್ನ ಗಂಡ. ಇವಾಗೂ ನನ್ನ ಗಂಡನೇ. ಹೀಗೆ ತಾಳಿ ಕಟ್ಟಿ. ತಾಳಿ ಕೊಡುವ, ನೀನೇ ಹಿಡ್ಕೊಂಡು ನಿಂತ್ಬಿಟ್ಟಲ್ಲ. ಕೊಡು ಮಗನ ತಾಳಿನ. ಹ್ಞೂ ಗುರುಗಳೇ, ನಾ ಇವಾಗ ಮಾತ್ರ ಹೇಳ್ತಾನಪ್ಪ. ಶಂಕರು, ನಿಶಾಗ ತೃಪ್ತಿಯಾಗಿ ತಾಳಿ ಕಟ್ಬಿಡಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತಮ ಜೀವನ ಶರದಾಕ್ಷತಂ. ಕಟ್ಟಪ್ಪ ತಾಳಿನ, ಎಲ್ಲ ರಕ್ಷತೆ ಹಾಕ್ರಿ. ಅಬ್ಬಾ ದೇವರೇ, ಅಂತೂ ಇಂತೂ ನಿಶಾನ್ ಜೊತೆ ನನ್ನ ಮಗಂದು ಮದುವೆ ಆಗೇ ಬಿಡ್ತು. ಹಬ್ಬ, ಅಂತೂ ಇಂತೂ ಈ ಆತ್ಮಕ್ಕ ತಾಳಿ ಕಟ್ಟಾಯ್ತು. ಹೋದಿ ಅಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನಂಗಾಗಿತ್ತು ನನ್ನ ಹಣೆ ಬರ. ಇವಾಗಂಕರ ಹಂಗೇನೆ ಹೋಗ್ಬಿಡುತ್ತೆ ನೋಡು ಆತ್ಮ. ಅತ್ತೆ, ಮಾವ, ಅಕ್ಕ, ನಾಯಿನ ಹೋಗ್ಬರ್ಲಾ? ಶಂಕರ್, ನಾಯಿನ ಹೋಗ್ಬರ್ಲಾ? ಗುರುಗಳೇ, ನಿಮಗೆ ತಾತ ಗೋಳುಮಂಡಂಜ ಅಂತ ತುಂಬ ತಲೆ ತಿನ್ಬಿಟ್ಟೆ. ನಾಯಿನು ಬರ್ಲಾ? ಹೋಗ್ಬರ್ಲಾ? ಬಾ ಹೇಳ್ರಿ ಮತ್ತೆ ನನಗೆ. ನನ್ನ ಸೊಸೆಯ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸ್ಬಿಡುವ. ನಾವೆಲ್ಲರೂ ನಿನಗೆ ಬೈತಿದ್ರ ಏನಾದರೂ ಅಂದಿದ್ರ ನಮ್ಮನ್ನೆಲ್ಲರನ್ನೂ ಕ್ಷಮಿಸ್ಬಿಡುವ ಮಗಳ. ಅಯ್ಯೋ ಅತ್ತೀರ, ನಾನು ನಿಮಗೆಲ್ಲ ತೊಂದರೆ ಕೊಟ್ಬಿಟ್ಟೆ. ನನ್ನ ನೀವ ಕ್ಷಮಿಸ್ಬೇಕ್ರಿ, ಆಯಿತಾ? ಅಳಕ್ಕೆ ಹೋಗ್ಬಾರ್ದು. ನಾನು ನಿನ್ನ ಬರ್ಲಾರಿ ಅಕ್ಕ. ಮುಂದಿನ ಜನ್ಮ ಇದ್ರೆ ಮತ್ತೆ ನಿಮ್ಮ ತಂಗಿ ಆಗ್ಬಿಟ್ಟು ಬರ್ತೀನಿ. ಮಾವ, ಅತ್ತೆ, ನಿಮಗಂಕರ ಮುಂದಿನ ಜನ್ಮದಾಗ ಮತ್ತೆ ಸೊಸಿನ ಆಗ್ಬಿಡ್ತೇನೆ ನಾನು. ಶಂಕರ್, ನಿಮಗಂಕರ ಮುಂದಿನ ಜನ್ಮದಾಗ ನಾನು ಪ್ರೀತಿ ಹೆಂಡತಿಯಾಗಿ ಮತ್ತೆ ಹುಟ್ಟು ಬರ್ತೇನೆ. ನಾ ಏನು ಬರಲಾ? ತಾತಾ, ಟಾಟಾ, ಬಾಯ್ ಬಾಯ್. ಹೋಗ್ಬರ್ಲಾ? ನನ್ನ ಕ್ಷಮಿಸ್ಬಿಡು ನಿಶಾ. ಬಾಯ್ ಬಾಯ್. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಆತ್ಮದ ಜೊತೆ ಮದುವೆನೇ ಆಗ್ಬಿಡ್ತು ಶಂಕರ್ದು. ಇದು ನಿಜ ಕತೆ. ನೀವು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ಕೊಂಡು ಹೋಗ್ಬೇಡ್ರಿಪ್ಪ. ಸ್ವಲ್ಪ ಆದ್ರೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಹಾಗೆ ಕಾಮೆಂಟ್ ಮಾಡೋದನ್ನು ತಪ್ಪಿಸ್ಬೇಡಿ ಪ್ಲೀಸ್ ಪ್ಲೀಸ್. ಇನ್ನು ನಾ ಬರಲಾ? ಆತ್ಮದ ಜೊತೆ ಶಂಕರುವಿನ ಮದುವೆ ಆಗೇ ಬಿಡ್ತು ನೋಡ್ರಿ. ಇವಾಗ ನಿಶಾಳ ಆತ್ಮ ಸಂತೃಪ್ತಿಯಾಗಿ ತನ್ನ ಲೋಕಕ್ಕೆ ಹೋಯ್ತು ನೋಡ್ರಿ. ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್, ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ.